ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬನ್ಸಿ ರವೆಯಿಂದ ತರಕಾರಿ ಉಪ್ಪಿಟ್ಟು ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ದಿರೋರು ಕೂಡ ಈ ತರಕಾರಿ ಉಪ್ಪಿಟ್ಟಿನ ಟ್ರೈ ಮಾಡಿ ನೋಡಿ. ಆಗ ನೀವೇ ವಾರಕ್ಕೆ 2 ಸಲ ಮಾಡಿ ತಿಂತೀರಾ. ತರಕಾರಿಗಳನ್ನು ಹಾಕೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗೂ ತರಕಾರಿಗಳಾದ ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ, ಬಟಾಣಿ ಕಾಳು ಮತ್ತು ಸಬ್ಸಿಗೆ ಸೊಪ್ಪೆಲ್ಲ ಹಾಕೋದ್ರಿಂದ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇವಾಗ ನಾನು 4 ಟೇಬಲ್ ಸ್ಪೂನ್ ಅಷ್ಟು ಸೂರ್ಯಕಾಂತಿ ಎಣ್ಣೆ ಹಾಕೊಂತಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಕಾದಿರುವಂತ ಎಣ್ಣೆಗೆ ನಾನು 1 ಟೇಬಲ್ ಸ್ಪೂನ್ ಸಾಸಿವೆನ ಹಾಕೊಂತಿದ್ದೀನಿ ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆನ ಹಾಕೊಂತಿದ್ದೀನಿ. ನಂತರ 2 ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದನ್ನ ಹಾಕೊಂತಿದ್ದೀನಿ ಮತ್ತು 6 ರಿಂದ 8 ಹಸಿರು ಮೆಣಸಿನಕಾಯಿನ ಹಾಕೊಂತಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಂತಿದ್ದೀನಿ. ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ 2 to 3 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೀನ್ಸ್ನ ಹಾಕೊಂತಿದ್ದೀನಿ ಹಾಗೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕೊಂತಿದ್ದೀನಿ. ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಆಲೂಗಡ್ಡೆನ ಹಾಕೊಂತಿದ್ದೀನಿ. ತರಕಾರಿಗಳನ್ನೆಲ್ಲ ಹಾಕೊಂಡ್ಮೇಲೆ 2 to 3 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಈ ರೀತಿ 2 to 3 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋದ್ರಿಂದ ತರಕಾರಿಯಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇವಾಗ ತರಕಾರಿ 60% ಅಷ್ಟು ಬೆಂದಿದೆ. ನಾನಿವಾಗ 1 ಕಪ್ ಹಸಿ ಬಟಾಣಿಗಳನ್ನ ಹಾಕೊಂತಿದ್ದೀನಿ. ನೀವು ಒಣ ಬಟಾಣಿಗಳು ಕೂಡ ನೆನೆಸಿ ಹಾಕೋಬಹುದು. ಬಟಾಣಿಕಾಳು ಹಾಕಿದ್ಮೇಲೆ ಬಟಾಣಿಕಾಳನ್ನ 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ನಾನು ಸಬ್ಸಿಗೆ ಸೊಪ್ಪನ್ನ ಹಾಕೊಂತಿದ್ದೀನಿ. 30 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಸಬ್ಸಿಗೆ ಸೊಪ್ಪಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನಂತರ ಒಂದು ದೊಡ್ಡ ಗಾತ್ರದ ಟೊಮೆಟೊನ ಹಾಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇವಾಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇವಾಗ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕ್ತಿದ್ದೀನಿ. ಇವಾಗ ಅರಿಶಿಣದ ಪುಡಿನ ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಂತರ 4 ಲೋಟದಷ್ಟು ನೀರನ್ನ ಹಾಕೊಂತಿದ್ದೀನಿ. ನಾನಿಲ್ಲಿ ಅರ್ಧ ಕೆಜಿ ರವೆ ಉಪ್ಪಿಟ್ಟನ್ನ ಮಾಡ್ತಿದ್ದೀನಿ. ಅರ್ಧ ಕೆಜಿ ರವೆ 2 ಲೋಟ ಸಮಾನದ್ದಾಗಿದೆ. ಅದಕ್ಕೋಸ್ಕರ 4 ಲೋಟದಷ್ಟು ನೀರನ್ನ ಹಾಕ್ತಿದ್ದೀನಿ. 4 ಲೋಟ ಯಾಕೆ ಹಾಕಿದ್ದೀನಿ ಅಂತಂದ್ರೆ ತರಕಾರಿ ಇರೋದ್ರ ಕಾರಣ 4 ಲೋಟ ನೀರನ್ನ ಹಾಕೊಂತಿದ್ದೀನಿ. ಇಲ್ಲ ಅಂದ್ರೆ 2 ಲೋಟ ನೀರು ಸಾಕು. ನಂತರ 1.5 ಟೇಬಲ್ ಸ್ಪೂನ್ ಅಷ್ಟು ಹರಳುಪ್ಪನ್ನ ಹಾಕೊಂತಿದ್ದೀನಿ. ಉಪ್ಪನ್ನ ಹಾಕೊಂಡ್ಮೇಲೆ ಸೌಟ್ನಿಂದ ನಾನು ಚೆನ್ನಾಗಿ ತಿರುಗಿಸ್ಕೊಂತಿದ್ದೀನಿ. ಇದರಿಂದ ಉಪ್ಪು ಒಂದು ಕಡೆಗೆ ನಿಂತ್ಕೊಳ್ಳಲ್ಲ, ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು ನಾನು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸ್ಕೊತಿದ್ದೀನಿ. ನೀವು ಕುಕ್ಕರ್ ಮುಚ್ಚಳ ಮುಚ್ಚದೇನೂ ಕೂಡ ತರಕಾರಿನ ಬೇಯಿಸ್ಕೋಬೋದು. 8 to 10 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ತರಕಾರಿ ಚೆನ್ನಾಗಿ ಬೇಯುತ್ತೆ. ಇವಾಗ 1 ವಿಷಲ್ ಕೂಗಿ ಆಗಿದೆ. ನಾನಿಲ್ಲಿ ಅರ್ಧ ಕೆಜಿ ಪ್ಯಾಕೆಟ್ ಬನ್ಸಿ ರವೆನ ತೊಗೊಂಡಿದ್ದೀನಿ. ನಾನು ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ನಂತರ ಅರ್ಧ ಕೆಜಿ ಬನ್ಸಿ ರವೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು 5 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು. ರವೆ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ರವೆ ಚೆನ್ನಾಗಿ ಫ್ರೈ ಆಗಿದೆ. ರವೆ ಫ್ರೈ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗೋದಕ್ಕೆ ರವೆ ಕಲರ್ ಕೂಡ ಚೇಂಜ್ ಆಗುತ್ತೆ. ರವೆ ಬಿಳಿ ಬಣ್ಣಕ್ಕೆ ತಿರುಗುತ್ತೆ ಹಾಗೂ ರವೆ ಗಮ್ ಅಂತ ಸುವಾಸನೆ ಕೂಡ ಬರುತ್ತೆ. ಇವಾಗ ರವೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ತೋರಿಸ್ತಿದ್ದೀನಿ ಯಾವ ರೀತಿ ತರಕಾರಿಗಳೆಲ್ಲ ಬೆಂದಿದೆ ಅಂತ. ಇವಾಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು ಒಂದು ಕುದಿ ಬರಲಿಕ್ಕೆ ಬಿಡ್ತೀನಿ. ನಂತರ ಸ್ವಲ್ಪ ಕಾಯಿ ತುರಿ ಹಾಗೂ ಸ್ವಲ್ಪ ಸಾಂಬಾರ್ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಇವಾಗ ನಾನು ಹುರಿದಿಟ್ಕೊಂಡಿರುವಂತಹ ಬನ್ಸಿ ರವೆನ ಕೂಡ ಸೇರಿಸ್ತಿದ್ದೀನಿ. ರವೆನ ಈ ರೀತಿಯಾಗಿ ನಿಧಾನಕ್ಕೆ ಹಾಕೊಂಡು ಹಾಗೂ ಇನ್ನೊಂದು ಕೈಯಿಂದ ಚೆನ್ನಾಗಿ ತಿರ್ಸ್ಕೊತಿದ್ರೆ ಯಾವುದೇ ರೀತಿ ಗಂಟು ಕೂಡ ಆಗೋದಿಲ್ಲ. ಇವಾಗ ನಾನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ರವೆನ ಕೈಯಾಡಿಸಿ ತಿರುಗಿಸ್ಕೊತಾ ಇದ್ದೀನಿ. ಕೊನೆಯದಾಗಿ ಮತ್ತೆ ಸ್ವಲ್ಪ ಕಾಯಿ ತುರಿ ಹಾಗೂ ಸಾಂಬಾರ್ ಸೊಪ್ಪನ್ನ ಕೂಡ ಹಾಕ್ಕೊತಿದ್ದೀನಿ. ಇದರಿಂದ ಉಪ್ಪಿಟ್ಟಿನ ರುಚಿ ಇನ್ನಷ್ಟು ಹೆಚ್ಚಿಸುತ್ತೆ. ಇವಾಗ ತರಕಾರಿ ಉಪ್ಪಿಟ್ಟು ರೆಡಿ ಆಗಿದೆ. ಅರ್ಧ ಕೆಜಿ ಬನ್ಸಿ ರವೆಯಿಂದ 5 ಜನಕ್ಕಾಗುವಷ್ಟು ಉಪ್ಪಿಟ್ಟು ರೆಡಿ ಆಗಿದೆ. ನಾನು ಇವಾಗ ಉಪ್ಪಿಟ್ಟನ್ನು ಅರಳೋದಕ್ಕೆ ಬಿಡ್ತೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ 1 ನಿಮಿಷ ಅರಳೋದಕ್ಕೆ ಬಿಡಬೇಕು. ಇವಾಗ 1 ನಿಮಿಷ ಆಗಿದೆ ಹಾಗೂ ಉಪ್ಪಿಟ್ಟು ಕೂಡ ಚೆನ್ನಾಗಿ ಹರಡಿದೆ. ನೋಡೋದಲ್ಲ ಫ್ರೆಂಡ್ಸ್, ಫ್ರೆಶ್ ತರಕಾರಿ ಮತ್ತು ಬನ್ಸಿ ರವೆಯಿಂದ ಹೆಲ್ತಿಯಾದ ಉಪ್ಪಿಟ್ಟನ್ನ ರೆಡಿ ಮಾಡ್ಬೋದು ಅಂತ. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ರೆಸಿಪಿ ವಿಡಿಯೋದಕ್ಕೆ ಸಿಗ್ತೀನಿ. ಥ್ಯಾಂಕ್ ಯು.